ಇನ್ನು ಮುಂದಿನ ಬಜೆಟ್ ಯಾರು ಮಂಡನೆ ಮಾಡ್ತಾರೆ ಅಂತಕ್ಕಂಥ ವಿಚಾರ ಮಾಧ್ಯಮದವರು ಪ್ರಶ್ನೆ ಕೇಳ್ತಾ ಇದ್ದಂತೆ ಎದ್ದೇ ಹೊರಟೋಗಿದ್ದಾರೆ DCM. ಒಳ್ಳೆ ಕತೆ ಆಯ್ತಲ್ಲ, ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾರೆ, ಸಿದ್ದರಾಮಯ್ಯ ಇದಾರಲ್ಲ ಅಂತ DCM DK ಶಿವಕುಮಾರ್ ಅಂದರೆ ಅವರೇ ಬಜೆಟ್ ಮಂಡಿಸ್ತಾರೆ ಅಂತಕ್ಕಂಥ ಸೂಚನೆನ ಗೊತ್ತಿಲ್ಲ, ಅಥವಾ ಮುಂದಿನ ಬದಲಾವಣೆಯನ್ನು ನಿಮಗೆ ಯಾಕೆ ಕೇಳಬೇಕು ಅಂತಲೂ ಇರ್ಬೋದು. ಮುಂದಿನ ಬಜೆಟ್ ಯಾರು ಮಂಡನೆ ಮಾಡ್ತಾರೆ ಸರ್? ಯಾರೇ ಮುಂದಿನ ವರ್ಷದ ಬಜೆಟ್ ಯಾರು ಮಂಡನೆ ಮಾಡ್ತಾರೆ? ಒಳ್ಳೆ ಕತೆ. ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾರೆ ನೋಡಿ. ಮುಂದಿನ ಬಜೆಟ್ ಯಾರು ಮಂಡನೆ ಮಾಡ್ತಾರೆ ಸರ್? ಯಾರೇ ಮುಂದಿನ ವರ್ಷದ ಬಜೆಟ್ ಯಾರು ಮಂಡನೆ ಮಾಡ್ತಾರೆ? ಒಳ್ಳೆ ಕತೆ. ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾರೆ ನೋಡಿ. ಮುಂದಿನ ಬಜೆಟ್ ಯಾರು ಮಂಡನೆ ಮಾಡ್ತಾರೆ ಸರ್? ಯಾರೇ ಮುಂದಿನ ವರ್ಷದ ಬಜೆಟ್ ಯಾರು ಮಂಡನೆ ಮಾಡ್ತಾರೆ? ಒಳ್ಳೆ ಕತೆ. ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾರೆ ನೋಡಿ. ಯಾವ ರೀತಿ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ ನೀವು. ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾರೆ, ಈ ಸತಿ 16ನೇ ಬಜೆಟ್ ಮಂಡಿಸಿದ್ದಾರೆ, ಮುಂದಿನ ಸಾರಿಗೂ ಅವರೇ ಇರ್ತಾರೆ ಅನ್ನೋ ಅರ್ಥನೋ? ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇರಬೇಕಾದ್ರೆ ಈಗ ಯಾಕೆ ಆ ಮಾತು? ಅವ್ರು ಇಳಿದ ಮೇಲೆ ನೋಡೋಣ ಅಂತನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಹಳ ಮಾರ್ಮಿಕವಾದ ಮಾತು DK ಶಿವಕುಮಾರ್ ಅವರದ್ದು. ಆಮೇಲೆ ಇಂಥ ಪ್ರಶ್ನೆಗಳಿಗೆ ನೇರವಾಗಿ ಮಾಧ್ಯಮಗಳ ಮುಂದೆ ಉತ್ತರ ಕೊಡೋದು ಕೂಡ ಒಬ್ಬ KPCC ಅಧ್ಯಕ್ಷರಾಗಿ ಹೆಂಗಾಗುತ್ತೆ? ಮುಂದಿನ ವರ್ಷಕ್ಕೆ ಬದಲಾಯಿಸ್ಬಿಡ್ತೀವಿ, ಇನ್ನೊಬ್ಬರು ಫೈನಾನ್ಸ್ ಮಿನಿಸ್ಟರ್ ಬರ್ತಾರೆ, ಅವ್ರು ಬಜೆಟ್ ಮಂಡಿಸ್ತಾರೆ ಅಂತ ಹೇಳೋಕ್ಕಾಗತ್ತಾ? ಆಗಲ್ಲ. ಸೊ ಹಾಗಾಗಿ ಅವ್ರಿಗೂ 40-45 ವರ್ಷ ಅನುಭವ ಇದೆ. ಹಾಗಾಗಿನೇ ಅದನ್ನು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದ್ದಾರೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು.